ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿವೇಕ್ ಕುಂದಾಪುರ. ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಕ್ಕಳಿಗೋಸ್ಕರ ಇರುವ ರಕ್ಷಣಾ ವ್ಯವಸ್ಥೆಗಳು ಯಾವುದೆಲ್ಲ ಇದೆ ಅಂತ ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಯಾಕೆ ನಾನು ವಿಚಾರವನ್ನು ಶೇರ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಈ ಹಿಂದೆ ಒಂದು ಸುತ್ತೋಲೆ ಬಂದಿದೆ. ಏನಂತ ಹೇಳಿದರೆ, ಚಿಕ್ಕನಾಯಕನಹಳ್ಳಿ ಅಂದರೆ ತಾಲೂಕು ಪಂಚಾಯತ್ ಚಿಕ್ಕನಾಯಕನಹಳ್ಳಿಯಲ್ಲಿ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದ ಶ್ರೀ ತಿಪ್ಪೇಸ್ವಾಮಿ ಸರ್ ಇವರು ಒಂದು ಪ್ರಗತಿ ಪರಿಶೀಲನಾ ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಮಕ್ಕಳಿಗೋಸ್ಕರ ಕೆಲವೊಂದು ಮಕ್ಕಳಿಗೆ ಸಂಬಂಧಪಟ್ಟ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಕೆಲವೊಂದು ಕ್ರಮಗಳನ್ನು ಗ್ರಾಮ ಪಂಚಾಯತಿ ತೆಗೆದುಕೊಳ್ಬೇಕು. ಈಗಾಗಲೇ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಕ್ಕಳಿಗೋಸ್ಕರ ಕೆಲವೊಂದು ರಕ್ಷಣಾ ವ್ಯವಸ್ಥೆಗಳಿದೆ, ಅದನ್ನು ಬಲವರ್ಧನೆ ಮಾಡಬೇಕು. ಕೆಲವೊಂದಿಷ್ಟು ಅಂಶಗಳನ್ನು ಅವರು ಆ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಂಚಿಕೊಂಡಿದ್ದರು. ಆ ವಿಚಾರವಾಗಿ ತಮಗೆ ನಾವು ಇವತ್ತು ಮಾಹಿತಿ ಕೊಡ್ತಿದ್ದೇನೆ. ಏನಂತ ಹೇಳಿದರೆ, ಆ ಸಭೆಯಲ್ಲಿ ಯಾವ್ಯಾವ ವಿಷಯಗಳು ಅಂದರೆ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಯಾವ ಅಂಶಗಳು ಅಲ್ಲಿ ಚರ್ಚೆಯಾಗಿದೆ, ಆ ಅಂಶಗಳನ್ನು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ಗಳು ಪಾಲನೆ ಮಾಡಬೇಕು ಮಕ್ಕಳಿಗೋಸ್ಕರ, ಮಕ್ಕಳ ರಕ್ಷಣೆಗೋಸ್ಕರ ಅಂತ ಆ ಸಭೆಯಲ್ಲಿ ಅವರು ಹೇಳಿದರು. ಆ ಅಂಶಗಳನ್ನು ತಮ್ಮ ಮುಂದೆ ನಾನು ಇಡ್ತಿದ್ದೇನೆ ಪ್ರಮುಖವಾಗಿ. ಆ ಅಂಶಗಳು ಯಾವುದೆಲ್ಲ ಪ್ರಮುಖವಾಗಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಈಗಾಗಲೇ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತಿದೆ. ಈ ಒಂದು ಕಾವಲು ಸಮಿತಿ ಮಕ್ಕಳ ರಕ್ಷಣೆಗೋಸ್ಕರ ಇರುವಂಥ ಸಮಿತಿ. ಈ ಒಂದು ಸಮಿತಿಯನ್ನು ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ರಚನೆ ಮಾಡಬೇಕು, ಹಾಗೆ ಅದನ್ನು ಬಲವರ್ಧನೆ ಮಾಡಬೇಕು. ಹಾಗೆಯೇ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯಲ್ಲಿರೋ ಜವಾಬ್ದಾರಿಗಳನ್ನು ಪ್ರಮುಖವಾಗಿ ಅವರು ಅನುಷ್ಠಾನ ಮಾಡಬೇಕು. ಆ ಒಂದು ಸಮಿತಿಯಲ್ಲಿ ಯಾರೆಲ್ಲ ಸದಸ್ಯರುಗಳು ಇರಬೇಕಂತ ಕೂಡ ಇದೆ. ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿಕ್ಷಕರಿರ್ಬೋದು, SDMC ಸದಸ್ಯರಿರ್ಬೋದು, ಪೋಷಕರಿರ್ಬೋದು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು, ಮಕ್ಕಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಮಿತಿಯಲ್ಲಿ ಇರಬೇಕು. ಇದು 3 ತಿಂಗಳಿಗೆ ಸಭೆ ನಡೆಸಬೇಕು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಮಕ್ಕಳು ಸಂಪೂರ್ಣವಾಗಿ ಶಾಲೆಗೆ ಹೋಗ್ತಿದ್ದಾರಾ ಇಲ್ವಾ, ಮಕ್ಕಳ ಹಾಜರಾತಿ, ಶಾಲೆಗೆ ಭೇಟಿ ನೀಡಿ ಮಕ್ಕಳ ಹಾಜರಾತಿ ಇರ್ಬೋದು, ಮಕ್ಕಳ ಕಲಿಕೆ ಗುಣಮಟ್ಟ ಇರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮೇಲ್ವಿಚಾರಣೆ ಮಾಡುವುದು ಈ ಸಮಿತಿಗೆ ಬರ್ತದೆ ಸ್ನೇಹಿತರೆ. ಇದು ನಿಮ್ಮ ಗಮನಕ್ಕೆ ಇರಲಿ. ಸೊ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈ ಸಮಿತಿ ರಚನೆ ಆಗಿದೆ ಇಲ್ವಂತ ಸ್ಪಷ್ಟಪಡಿಸಿಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಚಾರ ನಾವು ಹೇಳುವುದಾದರೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಮಕ್ಕಳ ಅಂಕಿಅಂಶಗಳನ್ನು ಸಂಗ್ರಹಿಸಬೇಕು ಅಂತ ಇದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಕ್ಕಳ ಅಂದರೆ 0ರಿಂದ 18 ವರ್ಷದೊಳಗಿನ ಎಲ್ಲ ಮಕ್ಕಳ ಅಂಕಿ ಅಂಶಗಳನ್ನು ಸಂಗ್ರಹಿಸಿ, ಕೇವಲ ಸಂಗ್ರಹಿಸುವುದಲ್ಲ, ಅದನ್ನು ದಾಖಲಾತಿ ಮಾಡಿಡಬೇಕು. ಹಾಗೆಯೇ ಗ್ರಾಮ ಪಂಚಾಯತ್ ಎದುರುಗಡೆ ಅದನ್ನು ಡಿಸ್ಪ್ಲೇ ಮಾಡಬೇಕು, ಸಾರ್ವಜನಿಕರಿಗೆ ತೋರು ಹೋಗಿ ಡಿಸ್ಪ್ಲೇ ಮಾಡಿದರೆ ಮಾತ್ರ. ಸೊ ಅದು ಯಾಕೆ ಡಿಸ್ಪ್ಲೇ ಮಾಡೋದು ಅಂತ ಹೇಳಿದರೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಷ್ಟು ಮಕ್ಕಳು ಇದ್ದಾರೆ, ಅದು ಸಾರ್ವಜನಿಕರಿಗೆ ಕೂಡ ಗೊತ್ತಾಗಬೇಕು. ಸಂಬಂಧಪಟ್ಟ ಇಲಾಖೆಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಈ ಒಂದು ಮಕ್ಕಳ ಅಂಕಿಅಂಶಗಳನ್ನು ಏನು ಕ್ರೋಢೀಕೃತಗೊಳಿಸಿದೆ ಇಲ್ಲೋ ಅಂತ ಸ್ಪಷ್ಟ ಪಡಿಸ್ಲಿಕ್ಕೆ ಕೂಡ ಇದೆ. ಹಾಗೆಯೇ ಇದು ಕೇವಲ ನಾವು ಹೇಳ್ತಿರೋದಲ್ಲ, ಸರ್ಕಾರನೇ ಇದಕ್ಕೆ ಸುತ್ತೋಲೆಗಳನ್ನು ಕೊಟ್ಟಿದೆ. ಹಾಗೆಯೇ RT ಕಾಯ್ದೆಯಲ್ಲಿ ಸೆಕ್ಷನ್ 9ನಲ್ಲಿ ಕೂಡ ಹೇಳಿದೆ ಮಕ್ಕಳ ಅಂಕಿಅಂಶಗಳನ್ನು ಸಂಗ್ರಹಿಸಬೇಕು ಅಂತ. ಸೊ ಈ ವಿಚಾರವಾಗಿ ಕೂಡ ಆ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ ಸ್ನೇಹಿತರೆ. 4ನೇ ವಿಚಾರನ ಹೇಳುವುದಾದರೆ, ಗ್ರಾಮ ಪಂಚಾಯತ್ನಲ್ಲಿ 2% ಅನುದಾನವನ್ನು ನಾವು ಬಹಳ ಮುಖ್ಯವಾಗಿ ವಿಕಲಚೇತನ ಮಕ್ಕಳಿಗೆ ನಾವು ಮೀಸಲಿಡ್ತಿದ್ದೇವೆ. ಆ ಒಂದು 2% ಮೀಸಲಿಟ್ಟಿರುವ ಏನು ಅನುದಾನ ಇದೆಯಲ್ಲ, ಅಗತ್ಯ ಇರುವ ವಿಕಲಚೇತನ ಮಕ್ಕಳಿಗೆ ಅದು ಸಿಗುವಂತೆ ಆಗಬೇಕು, ಹಾಗೆ ಆ ಮಕ್ಕಳಿಗೆ ಸೌಲಭ್ಯಗಳು ಸಿಗುವಂತೆ ಆಗಬೇಕು. ಸೊ ಈ ಒಂದು ವಿಷಯದ ಕುರಿತು ಕೂಡ ಚರ್ಚೆಯಾಗಿದೆ. ಹೇಗೆ ಅಂದರೆ, ಮಾರ್ಗಸೂಚಿಯ ನಿಯಮಗಳಂತೆ ಅವರಿಗೆ ಅನುದಾನಗಳು ಸಿಗೋ ಹಾಗೆ ಗ್ರಾಮ ಪಂಚಾಯತಿ ಕ್ರಮ ವಹಿಸಬೇಕು. ಎಷ್ಟು 2% ಅನುದಾನ ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ಮೀಸಲಿಟ್ಟಿದ್ದಾರೆ, ಅದು ಸರಿಯಾಗಿ ಸದ್ಬಳಕೆ ಆಗಬೇಕು ಅಂತ ಆ ಸಭೆಯಲ್ಲಿ ಚರ್ಚೆ ಆಗಿದೆ. ಅದು ಎಲ್ಲ ಗ್ರಾಮ ಪಂಚಾಯತ್ಗಳು ಕ್ರಮ ವಹಿಸಬೇಕು ಅಂತ ಹೇಳ್ತದೆ ಸ್ನೇಹಿತರೆ. 2% ಅನುದಾನವನ್ನು ಮಕ್ಕಳ ಒಂದು ಕ್ರೀಡಾ ಸಾಮಗ್ರಿಗಿರ್ಬೋದು ಅಥವಾ ಇನ್ನಿತರ ಸಮವಸ್ತ್ರ ಅದಕ್ಕೆ ಅನುದಾನ ಕೊಡ್ತಾರೆ ಗ್ರಾಮ ಪಂಚಾಯತ್ ವತಿಯಿಂದ. ಅದರ ಬಗ್ಗೆ ನೀವು ಸ್ಪಷ್ಟತೆ ಮಾಡಿಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ. ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ 25% ಅನುದಾನವನ್ನು ಮೀಸಲಿಟ್ಟಿರುತ್ತಾರೆ. ಅದರಲ್ಲಿ ಅವರು ಗ್ರಾಮ ಪಂಚಾಯತಿಯವರು ಸ್ಕಾಲರ್ಶಿಪ್ ಕೊಡ್ತಾರೆ. ಹಾಗೆಯೇ ಕೆಲವೊಂದು ಮಕ್ಕಳಿಗೆ ಲ್ಯಾಪ್ಟಾಪ್ಗಳನ್ನು ಕೂಡ ವಿತರಣೆ ಮಾಡ್ತಾರೆ.
ಸೊ ಈ ಒಂದು ಅನುದಾನದ ಸದ್ಬಳಕೆಯನ್ನು ಆ ಮಕ್ಕಳಿಗೆ ಸಿಗುತ್ತದೆ ಇಲ್ವೋ ಅಂತ ನೀವು ನೋಡಿಕೊಳ್ಳಿ. ಹಾಗೆಯೇ ಇದನ್ನು ನಿಯಮಗಳಿಗೆ ಅನುಸಾರವಾಗಿ ಕೆಲವೊಂದು ಮಾರ್ಗಸೂಚಿ ಇದೆ, ಅದರ ಅನ್ವಯ ಅವರು ನೀಡ್ತಾರೆ. ಸೊ ಅದನ್ನು ನೀವು ತಿಳ್ಕೊಂಡು ಆ ಮಕ್ಕಳಿಗೆ ಸಿಗುವ ಹಾಗೆ ಕ್ರಮವಹಿಸಬೇಕು. ಇದು ಎಲ್ಲ ಗ್ರಾಮ ಪಂಚಾಯತ್ಗಳು ಮಾಡಬೇಕಂತ ಇದೆ. ಈಗ ಕೂಡ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಸಂಬಂಧಪಟ್ಟ ಹಾಗೆ ಮಾಡ್ತಾಯಿದೆ. ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ, ನಾನು ನೋಡಿದ ಒಂದು ಪ್ರಕಾರ. ಸೊ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದು ಮಕ್ಕಳಿಗೆ ಸಿಗ್ತದೆ ಇಲ್ವೋ ಅಂತ ನೀವು ಸ್ಪಷ್ಟಪಡಿಸಿಕೊಳ್ಳಿ ಸ್ನೇಹಿತರೆ. ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿ, ಪ್ರತಿ ವರ್ಷ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೀತದೆ ಸ್ನೇಹಿತರೆ. ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರಿಗೆಲ್ಲ ಈ ವಿಚಾರ ಗೊತ್ತಿಲ್ಲ, ಆಲ್ಮೋಸ್ಟ್ ಆಗಿ ಎಲ್ಲ ಮಕ್ಕಳಿಗೆ ಕೂಡ ಗೊತ್ತುಂಟು, ಪೋಷಕರಿಗೆ ಕೂಡ ಗೊತ್ತಿರ್ಬೋದು ಈ ಒಂದು ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆ. ಈ ಒಂದು ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಮಕ್ಕಳು ಭಾಗವಹಿಸುವಂತೆ ನೀವು ಮಾಡಬೇಕಾಗ್ತದೆ. ಕೇವಲ ಭಾಗವಹಿಸುವುದಲ್ಲ, ಮಕ್ಕಳಿಗೆ ಏನು ಸಮಸ್ಯೆಗಳಿದೆ ಅದನ್ನು ಅವರು ಆ ಸಭೆಯಲ್ಲಿ ಹೇಳ್ಕೊಳ್ಬೇಕು. ಹೇಳಿಕೊಂಡಾದ ಮೇಲೆ ಆ ಸಮಸ್ಯೆಗಳನ್ನು ಬಗೆಹರಿಸಿದರೆ ಇಲ್ಲ ಅಂತ ಕೂಡ ನೀವು ಫಾಲೋಅಪ್ ಮಾಡಬೇಕಾಗ್ತದೆ ಸಂಬಂಧಪಟ್ಟವರು. ಇದು ಶಾಲಾ ಶಿಕ್ಷಕರಿರ್ಬೋದು, ಪೋಷಕರಿರ್ಬೋದು, ಅಥವಾ SDMC ಸದಸ್ಯರಿರ್ಬೋದು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು, ಅಥವಾ ಸಂಘ ಸಂಸ್ಥೆಯವರು ಇರ್ಬೋದು, ಇದನ್ನು ಫಾಲೋಅಪ್ ಮಾಡ್ಬೋದು. ಅಂದರೆ ಮಕ್ಕಳು ಬಹಳ ಮುಖ್ಯವಾಗಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಕೂಡ ಈ ಸಭೆಯಲ್ಲಿ ಹೇಳಿಕೊಳ್ಬೋದು. ಸಂಬಂಧಪಟ್ಟ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳಿದ್ದರೆ, ಅಥವಾ ನಿಮ್ಮ ಶಿಕ್ಷಣಕ್ಕೆ ಏನಾದರೂ ಸಮಸ್ಯೆ ಆದರೆ, ಅಥವಾ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಏನು ತೊಂದರೆಗಳು ಆಗ್ತಿದ್ರೆ ನಿಮಗೆ, ಆ ಸಮಸ್ಯೆಗಳನ್ನು ಕೂಡ ನಿಮ್ಮ ಗ್ರಾಮ ಸಭೆಯಲ್ಲಿ ಹೇಳಿಕೊಳ್ಬೋದು. ಯಾಕಂತ ಹೇಳಿದರೆ ಈ ಒಂದು ಗ್ರಾಮ ಸಭೆಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇರ್ತಾರೆ, ಪೋಷಕರು ಇರ್ತಾರೆ, SDMC ಅವರು ಇರ್ತಾರೆ, ಶಾಲಾ ಶಿಕ್ಷಕರು ಇರ್ತಾರೆ. ಸೊ ನೀವು ಭಯಮುಕ್ತವಾಗಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಬೋದು. ಈ ಒಂದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಪ್ರಮುಖವಾಗಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಸರ್ಕಾರದ ಸುತ್ತೋಲೆಯಂತೆ ನಡೀಬೇಕು. ಈ ಒಂದು ಸಭೆ ಕೇವಲ ಮಾಡಬೇಕಂತ ಮಾಡೋದಲ್ಲ, ಇದೊಂದು ಮಕ್ಕಳಿಗೆ ಇರುವೊಂದು ಸಭೆ. ಮಕ್ಕಳೇ ನೀವು ಪ್ರಶ್ನೆ ಮಾಡಬೇಕಾಗ್ತದೆ. ಈ ಒಂದು ಸಭೆ ಸರಿಯಾಗಿ ನಡೆಯದಿದ್ದರೆ ನಿಮಗೆ ಪ್ರಶ್ನೆ ಮಾಡುವ ರೈಟ್ಸ್ ಕೂಡ ಇದೆ. ಈ ಒಂದು ಸಭೆ ನಿಮ್ಮ ಸಭೆ. ಇದೊಂದು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಸುತ್ತಲೇ ಮಾರ್ಗಸೂಚಿ ಏನಿದೆ ಅದರ ಅನ್ವಯ ನಡೆಯುವಂಥ ನೀವು ಕ್ರಮವಹಿಸಬೇಕಾಗ್ತದೆ. ಸೊ ಇದು ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣೆ ಸಮಿತಿಗೆ ಜಾಸ್ತಿ ಜವಾಬ್ದಾರಿ ಇರ್ತದೆ. ನಿಮ್ಮ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗೆ ತಯಾರುಗೊಳಿಸಿ ಅವರು ಅಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಷ್ಟು ಅವರನ್ನು ತಯಾರು ಮಾಡಬೇಕಾಗ್ತದೆ. ಹಾಗೆ ಗ್ರಾಮ ಪಂಚಾಯತಿ ಈ ಬಗ್ಗೆ ಸಂಪೂರ್ಣವಾಗಿ ಕ್ರಮವಹಿಸಬೇಕಾಗ್ತದೆ. ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿ ಸ್ನೇಹಿತರೆ, ಪ್ರತಿ ವರ್ಷ ನವಂಬರಿಂದ ಜನವರಿ ತನಕ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಅಭಿಯಾನ ಅಂತ ಕಾರ್ಯಕ್ರಮಗಳು ನಡೀತದೆ. ಈ ಒಂದು ಕಾರ್ಯಕ್ರಮಗಳನ್ನು ಇಫೆಕ್ಟಿವ್ ಆಗಿ ಸರ್ಕಾರದ ಸುತ್ತೋಲೆಯಂತೆ ಜರುಗಿಸುವುದು ಗ್ರಾಮ ಪಂಚಾಯತ್ನ ಕರ್ತವ್ಯ ಆಗಿರ್ತದೆ ಸ್ನೇಹಿತರೆ. ಈ ಒಂದು ಮಕ್ಕಳ ಹಕ್ಕುಗಳ ಸ್ನೇಹಿ ಗ್ರಾಮ ಪಂಚಾಯತನ್ನು ಬಹಳ ಮುಖ್ಯವಾಗಿ ಒಳ್ಳೆಯ ರೀತಿಯಿಂದ ಜರುಗುವ ಹಾಗೆ ನೋಡಿಕೊಳ್ಳೋದು ಕೂಡ ನಿಮ್ಮ ಜವಾಬ್ದಾರಿಯಾಗಿದೆ. ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಈ ಒಂದು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಅಭಿಯಾನ ನಡೀತದೆ ಇಲ್ವೋ ಅಂತ ನೀವು ಸಂಪೂರ್ಣವಾಗಿ ನೋಡಿಕೊಳ್ಳಿ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುತ್ತೋಲೆ ಕೂಡ ಬಂದಿದೆ. ಸೊ ಅದನ್ನು ನೀವು ಗಮನ ಹರಿಸಬೇಕಾಗ್ತದೆ. ಈ ಒಂದು ನಮ್ಮ ಗ್ರಾಮ ಪಂಚಾಯತಲ್ಲಿ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ನವಂಬರ್ ತಿಂಗಳಿಂದ ಜನವರಿ ತನಕ ನಡೀತದೆ ಇಲ್ವೋ ಅಂತ ನೀವು ಸ್ಪಷ್ಟಪಡಿಸಿಕೊಳ್ಳಿ. ಇದರ ಬಗ್ಗೆ ಕ್ರಮವಹಿಸುವಂತೆ ನಿಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ಬೋದು, ಅಧ್ಯಕ್ಷರಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಬೇಕಾಗ್ತದೆ. ನೀವು ಒಂದು ವೇಳೆ ಆಗದೇ ಇದ್ದರೆ ಇದೊಂದು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ ಸ್ನೇಹಿತರೆ. ಹಾಗೆಯೇ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಮಕ್ಕಳ ಹಕ್ಕುಗಳ ಸಹಾಯವಾಣಿ 19 ನಂಬರ್ ಏನಿದೆಯಲ್ಲ, ಇದನ್ನು ಗ್ರಾಮ ಪಂಚಾಯತ್ನ ಗೋಡೆಯಲ್ಲಿ ಪ್ರದರ್ಶನ ಮಾಡಬೇಕು. ಅಂದರೆ ದೊಡ್ಡ ಅಕ್ಷರದಲ್ಲಿ ಸಾರ್ವಜನಿಕರಿಗೆ, ಮಕ್ಕಳಿಗೆ ಕಾಣುವ ಹಾಗೆ ಇದನ್ನು ಪ್ರದರ್ಶನ ಮಾಡಬೇಕು. ಕೇವಲ ಗ್ರಾಮ ಪಂಚಾಯತ್ಗಳಲ್ಲಿ ಅಲ್ಲ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೇರೆ ಬೇರೆ ಇಲಾಖೆಗಳು ಏನಿದೆಯಲ್ಲ, ಆ ಎಲ್ಲ ಇಲಾಖೆಗಳಲ್ಲಿ ಮಕ್ಕಳ ಸಹಾಯವಾಣಿ 19 ನಂಬರನ್ನು ಪ್ರದರ್ಶನ ಮಾಡಬೇಕು. ಮಕ್ಕಳ ಹಕ್ಕುಗಳ ರಕ್ಷಣಾ ವ್ಯವಸ್ಥೆಗಳು ಏನೆಲ್ಲ ಇದೆ ಅದನ್ನು ಕೂಡ ಪ್ರದರ್ಶನ ಮಾಡಬೇಕು ಅಂತ ಈಗಾಗಲೇ ಸಮಿತಿಯಲ್ಲಿ ಚರ್ಚೆಯಾಗಿದೆ. ಹಾಗೆಯೇ ಈಗಾಗಲೇ ತುಂಬ ಹಿಂದೆ ಇದರ ಬಗ್ಗೆ ಒಂದು ಸುತ್ತೋಲೆ ಕೂಡ ಗ್ರಾಮ ಪಂಚಾಯತಿಗೆ ಬಂದಿದೆ. ಸೊ ಗ್ರಾಮ ಪಂಚಾಯತಿ ಇದರ ಬಗ್ಗೆ ಎಷ್ಟು ನಿಗಾ ವಹಿಸಿದೆ ನಮಗೆ ಗೊತ್ತಿಲ್ಲ. ಆದರೆ ಕೆಲವೊಂದು ಗ್ರಾಮ ಪಂಚಾಯತಿಗಳು ಸರ್ಕಾರದ ಸುತ್ತೋಲೆಯಂತೆ ಈಗಾಗಲೇ ಪ್ರದರ್ಶನ ಮಾಡಿದ್ದಾರೆ. ಇದರ ಬಗ್ಗೆ ಮುತುವರ್ಜಿ ಕೂಡ ವಹಿಸಿದ್ದಾರೆ. ಮಕ್ಕಳಿಗೆ ಏನೇ ಸಮಸ್ಯೆ ಆದರೂ ಕೂಡ ಇವನ್ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಇರ್ಬೋದು, ಶಿಕ್ಷಣ ಕಾರ್ಯಪಡೆ ಸಮಿತಿ ಇರ್ಬೋದು, ಹಾಗೆಯೇ ಸ್ಥಾಯಿ ಸಮಿತಿ ಏನಿದೆ, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಇರ್ಬೋದು, ಇವರು ಇದರ ಬಗ್ಗೆ ಕ್ರಮ ವಹಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ.
ಸೊ ಇದರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ ಸ್ನೇಹಿತರೆ. ಇದಿಷ್ಟು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ವ್ಯವಸ್ಥೆಗಳು ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದೆ. ಯಾರಿಗೆಲ್ಲ ಈ ವಿಷಯಗಳ ಅಗತ್ಯವಿದೆ ಅವರ ಜೊತೆ ಈ ಒಂದು ವಿಡಿಯೋ ಹಂಚಿಕೊಳ್ಳಿ. ಸೊ ಇದು ಎಲ್ಲರಿಗೂ ಕೂಡ ಈ ವಿಡಿಯೋನ ಹಂಚಿಕೊಳ್ಳಿ. ಯಾಕಂತ ಹೇಳಿದರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಕ್ಕಳಿಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಯಾವುದೆಲ್ಲ ರಕ್ಷಣಾ ವ್ಯವಸ್ಥೆಗಳು ಇದೆ ಅದರ ಬಗ್ಗೆ ನಿಮಗೆ ಅರಿವಾಗಬೇಕು, ಅದರ ಬಗ್ಗೆ ನೀವು ಮಾತಾಡಬೇಕು. ಕೇವಲ ನಾವು ಅಭಿವೃದ್ಧಿ ಅಂತ ಹೇಳಿದರೆ ರಸ್ತೆ ಮತ್ತು ಡ್ರೈನೇಜ್ ಇರ್ಬೋದು, ಕಟ್ಟಡ ಇರ್ಬೋದು, ಕೇವಲ ಅದು ಮಾತ್ರ ಅಲ್ಲ ಗ್ರಾಮ ಪಂಚಾಯತ್ ಕರ್ತವ್ಯ. ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಇವರು ಕೂಡ ಕ್ರಮವಹಿಸಬೇಕು ಅಂತ. ಮತ್ತು ಮಹಿಳೆಯರಿಗೋಸ್ಕರ ಕೂಡ ನಮ್ಮ ಗ್ರಾಮ ಪಂಚಾಯತಿಯು ಕೆಲವೊಂದು ಅಂಶಗಳನ್ನು ಗಮನ ಹರಿಸಬೇಕಂತ ಇದೆ. ಸೊ ಆ ವಿಚಾರವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟಪಡಿಸ್ತೇನೆ. ಈ ವಿಚಾರದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟ ರಕ್ಷಣೆ ವ್ಯವಸ್ಥೆಗಳು ಇದೆ ಅಂತ ನಾನು ಸಂಪೂರ್ಣವಾಗಿ ತಮಗೆ ಮಾಹಿತಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂತ ಹೇಳಿದರೆ ನಮ್ಮ ಚಾನಲ್ಗೆ ಸಂಬಂಧಪಟ್ಟ ಹಾಗೆ, ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಯೋಜನೆಗಳಿರ್ಬೋದು, ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರದ ಬಗ್ಗೆ ಮಾಹಿತಿಯನ್ನು ನಾನು ಹಂಚಿಕೊಳ್ತಿದ್ದೇನೆ. ಯಾಕಂತೇಳಿ ನೀವು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ಇಮಿಡಿಯೇಟಾಗಿ ನಿಮಗೆ ಆ ಮಾಹಿತಿ ತಲುಪ್ತದೆ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಮಾಹಿತಿ ತಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.